ಪ್ರಿಯ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. 12ನೇ ಶತಮಾನದ ವಿಶ್ವ ಪ್ರಸಿದ್ಧ ಪೂರಿ ಜಗನ್ನಾಥ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಈ ಪೂರಿ ಜಗನ್ನಾಥ ದೇವಾಲಯವನ್ನ ರತ್ನ ಭಂಡಾರ ಎಂದು ಕರೆಯುತ್ತಾರೆ. ಏಕೆ ಗೊತ್ತಾ? ಈ ದೇವಸ್ಥಾನದ ಕೋಣೆಗಳಲ್ಲಿ ಇದೇ ಅಪಾರ ಸಂಖ್ಯೆಯಲ್ಲಿ ಚಿನ್ನ, ಬೆಳ್ಳಿ, ಬಂಗಾರ ಇದೆ. ಅದಕ್ಕೆ ಇದನ್ನ ರತ್ನ ಭಂಡಾರ ಎಂದು ಕರೆಯುತ್ತಾರೆ. ಈ ದೇವಸ್ಥಾನದ ಕೋಣೆಯ ಬಾಗಿಲನ್ನ ಸುಮಾರು 46 ವರ್ಷಗಳ ಹಿಂದೆ ತೆಗೆಯಲಾಯಿತು. ಆದರೆ ಈಗ ಈ ದೇವಸ್ಥಾನದ ಕೋಣೆಯ ಬಾಗಿಲನ್ನ ತೆಗೆಯಲಾಗಿದೆ. ಇದಕ್ಕೆ ಒಂದು ಕಾರಣ ಇದೆ. ಅದು ಏನು ಅನ್ನುತ್ತೀರಾ? ದೇವಾಲಯದ ರತ್ನ ಭಂಡಾರ ತೆರೆಯುವ ವಿಷಯ ಇತ್ತೀಚೆಗೆ ನಡೆದ ಒಡಿಸ್ಸಾದ ವಿಧಾನಸಭಾ ಚುನಾವಣೆಯಲ್ಲಿ ದೊಡ್ಡ ವಿಷಯವಾಗಿ ಹೊರಹೊಮ್ಮಿತು. ತಾನು ಅಧಿಕಾರಕ್ಕೆ ಬಂದರೆ ಕೋವಿಡ್ನ ವೇಳೆ ಮುಚ್ಚಲಾಗಿದ್ದ ಪೂರಿ ಜಗನ್ನಾಥ ದೇವಾಲಯವನ್ನ 3 ಬಾಗಿಲನ್ನ ಭಕ್ತರಿಗೆ ಮುಕ್ತಗೊಳಿಸುವ ಮತ್ತು ರತ್ನ ಭಂಡಾರ ತೆರೆಯುವುದಾಗಿ ಬಿಜೆಪಿ ಭರವಸೆಯನ್ನ ನೀಡಿತು. ಅದರಂತೆ ಬಿಜೆಪಿ ಸರ್ಕಾರ ರಚನೆಯಾದ ದಿನವೇ ದೇವಾಲಯದ ಎಲ್ಲಾ ಬಾಗಿಲನ್ನ ತೆಗೆದು ಭಕ್ತರಿಗೆ ಮುಕ್ತಗೊಳಿಸಲಾಯಿತು. ಆದರೆ ರತ್ನ ಭಂಡಾರ ಇರುವ ಬಾಗಿಲನ್ನು ತೆಗೆಯಲು ಅಷ್ಟು ಸುಲಭ ಆಗಿರಲಿಲ್ಲ. ಆ ಕೋಣೆಯ ಬೀಗದ ಕೈ ಕಳೆದು ಹೋಗಿತ್ತು. ನಂತರ ನಕಲಿ ಕೀ ಸಹಾಯದಿಂದ ಬಾಗಿಲನ್ನ ತೆಗೆಯಲಾಯಿತು. ಅಲ್ಲಿನ ಸ್ಥಳೀಯರು ಈ ಬಾಗಿಲನ್ನ ತೆಗೆದರೆ ಏನಾದರೂ ತೊಂದರೆ ಆಗಬಹುದು ಎಂದು ಹೇಳಿದರು. ಆಗ ಅದರ ಒಳಗೆ ಹಾವು ಇರಬಹುದು ಎಂದು ಹೇಳಿದರು. ಆಗ ಹಾವು ಹಿಡಿಯಲು 2 ತಂಡಗಳನ್ನ ನಿಯೋಜಿಸಲಾಯಿತು. ದೇವಾಲಯಕ್ಕೆ ಮುಖ್ಯಸ್ಥರ ಸಮ್ಮುಖದಲ್ಲಿ ವಿಶೇಷ ಪೂಜೆಯನ್ನು ನಡೆಸಿ 2 ಬಾಗಿಲನ್ನ ತೆರೆಯಲಾಯಿತು. ಆ ಬಾಗಿಲಿಗೆ ಹೆಸರುಗಳಿವೆ. ಅದು ಏನು ಗೊತ್ತಾ? ಒಂದು ಬಾಗಿಲಿಗೆ ಭೀತರ್ ಭಂಡಾರ ಅಂದರೆ ಒಳಕೋಣೆ ಎಂದರ್ಥ, ಹಾಗೂ 2ನೆಯ ಬಾಗಿಲು ಬಾಹರ್ ಭಂಡಾರ ಅಂದರೆ ಹೊರಕೋಣೆ ಎಂದರ್ಥ ಎಂದು ಕರೆಯುತ್ತಾರೆ. ಈ ಬಾಗಿಲನ್ನು ತೆಗೆದ ನಂತರ ಪೂರಿ ಪೊಲೀಸ್ ವರಿಷ್ಠ ಅಧಿಕಾರಿ ಪಿನಾಕ್ ಮಿಶ್ರಾ ಅವರು ಇಲ್ಲಿನ ಶ್ರೀ ಮಂದಿರದ ರತ್ನ ಭಂಡಾರ ಬಾಗಿಲಲ್ಲಿ ಮೂರ್ಛೆ ಹೋದ ಘಟನೆ ವರದಿಯಾಗಿತ್ತು. ಭಂಡಾರದ ಒಳಗೆ 15 ಜನ ಸದಸ್ಯರು ಉಪಸ್ಥಿತರಿದ್ದರು. ಮೂರ್ಛೆ ಹೋದ ಪೊಲೀಸ್ ಅಧಿಕಾರಿಯನ್ನ ತಕ್ಷಣವೇ ವೈದ್ಯರು ಚಿಕಿತ್ಸೆ ನೀಡಿದರು. ಆಗ ಅವರು ಆರೋಗ್ಯವಾಗಿದ್ದೇನೆ ಎಂದು ಹೇಳಿದರು. ಈ ದೇವಸ್ಥಾನದ ಬಾಗಿಲನ್ನು ಹಿಂದೆ 1978ರಲ್ಲಿ ತೆರೆಯಲಾಯಿತು. ಆಗ ಏನು ಸಿಕ್ಕಿರಬಹುದು ಅನ್ನುತ್ತೀರಾ? ಒಳಕೋಣೆಯಲ್ಲಿ 44 ಕೆಜಿ ಚಿನ್ನ, 149 ಕೆಜಿ ಬೆಳ್ಳಿ ಇದೆ ಎಂದು ಹೇಳಿದರು. ಒಟ್ಟಾರೆಯಾಗಿ 46 ಕೆಜಿ ಚಿನ್ನ ಇದೆ ಎಂದು ಸರ್ಕಾರ 2018ರಲ್ಲಿ ಹೇಳಿತು. ಹಿಂದಿನ ರಾಜಮನೆತನದವರು ನೀಡಿದ ಕಾಣಿಕೆಗಳನ್ನು ಸಂಗ್ರಹಿಸಿ ಇಡಲಾಗಿದೆ. ಇವುಗಳ ಮೌಲ್ಯ ಸಾವಿರಾರು ಕೋಟಿ ಇರಬಹುದು ಎಂದು ಊಹಿಸಲಾಗಿದೆ. ಹಾಗೂ ಅದರಲ್ಲಿನ ವಸ್ತುಗಳನ್ನ ನಿಖರವಾಗಿ ಲೆಕ್ಕ ಹಾಕಿರಲಿಲ್ಲ. ಆದರೆ ಈಗ ತೆಗೆದ 2 ಕೋಣೆಗಳಲ್ಲಿ ಸಂಗ್ರಹಿಸಲಾಗಿದ್ದ ಚಿನ್ನಾಭರಣವನ್ನು ಹೊರತೆಗೆದು ಸಾಗಿಸಲು ವಿಶೇಷವಾಗಿ 4.5 ಅಡಿ ಉದ್ದ ಹಾಗೂ 2.5 ಅಡಿ ಎತ್ತರ ಮತ್ತು 2.5 ಅಡಿ ಅಗಲದ ಮರದ ಬಾಕ್ಸ್ ಅನ್ನು ಸಿದ್ಧಪಡಿಸಲಾಯಿತು. ಅದರಲ್ಲಿ ತುಂಬಿದ ನಂತರ ವಿಶೇಷವಾಗಿ ತಾತ್ಕಾಲಿಕ ಭದ್ರತಾ ಕೋಣೆಯೊಂದರಲ್ಲಿ ಇಡಲಾಗುವುದು. ನಂತರ ಸರ್ಕಾರದ ಅನುಮೋದನೆಯನ್ನ ಬಳಿಕ ಚಿನ್ನಾಭರಣಗಳನ್ನ ಮೌಲ್ಯಮಾಪನ ಮಾಡಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರಿಯ ಬಂಧುಗಳೇ, ಈಗ ಪೂರಿ ಜಗನ್ನಾಥ ದೇವಾಲಯದಲ್ಲಿ ಎಷ್ಟು ಇರಬಹುದು ಎಂದು ನಿಮ್ಮ ಅಂದಾಜಿನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಮರೆಯದೆ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು. ಧನ್ಯವಾದಗಳು.